ಒಲಿಂಪಿಕ್ಸ್ ನಲ್ಲಿ ಅನರ್ಹತೆ ಬೆನ್ನಲ್ಲೇ ಬಿಗ್ ಶಾಕ್ ಕೊಟ್ಟಿದ್ದಾರೆ. ಕುಸ್ತಿಗೆ ವಿನೇಶ್ ಫೋಗಟ್ ನಿವೃತ್ತಿಯನ್ನ ಘೋಷಣೆ ಮಾಡಿದ್ದಾರೆ. 100 ಗ್ರಾಂ ತೂಕ ಹೆಚ್ಚಾಗಿದ್ದಕ್ಕೆ ಅನರ್ಹಗೊಂಡಿದ್ರು ವಿನೇಶ್. ಸೋತಿದ್ದೇನೆ, ಸೆಣಸಾಡುವುದಕ್ಕೆ ನನ್ನ ಬಳಿ ಶಕ್ತಿ ಇಲ್ಲ. ಕುಸ್ತಿ ನನ್ನ ವಿರುದ್ಧ ಪಂಜ ಗೆದ್ದಿದೆ, ನಾನು ಸೋತಿದ್ದೇನೆ, ಕ್ಷಮಿಸಿ ಅಂತ ಹೇಳಿ ಎಕ್ಸ್ ಖಾತೆಯಲ್ಲಿ ಫೋಗಟ್ ಪೋಸ್ಟ್ ಮಾಡಿದ್ದಾರೆ. ಈ ಒಂದು ವಿಚಾರದಿಂದ ಬಹಳಷ್ಟು ನೋವಾಗಿದೆ ಅವರಿಗೆ. ಬರೀ 100 ಗ್ರಾಂ ತೂಕ ಇಳಿಕೆ ಮಾಡಿಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ಅನರ್ಹ ಕೂಡ ಮಾಡಲಾಗಿರುವಂಥದ್ದು. ನಿನ್ನೆ ಕೂಡ ಅವರು ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆಯನ್ನು ಕೂಡ ಪಡೆದುಕೊಂಡಿದ್ದಾರೆ. ಡಿಹೈಡ್ರೇಷನ್ ಪ್ರಾಬ್ಲಮ್ ಇರುವಂತಹ ಹಿನ್ನೆಲೆಯಲ್ಲಿ. ಯಾಕೆಂತಂದರೆ ಈ ರೀತಿಯಾದಂತಹ ಕುಸ್ತಿ ಪಂದ್ಯಗಳಲ್ಲಿ ಭಾಗವಹಿಸುವಂತಹ ಸಂದರ್ಭದಲ್ಲಿ ಸ್ವಲ್ಪ ನೀರು ಕುಡಿದ್ರೂ ಕೂಡ ತೂಕ ಹೆಚ್ಚಾಗುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನನ್ನ ಕಲೀಗ್ ಸುಮಾ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ಎನ್ ಸುಮಾ, ವಿನೇಶ್ ಫೋಗಟ್ ಅವರು ನಿವೃತ್ತಿ ಘೋಷಣೆ ಮಾಡಿರೋದು ನಿಜಕ್ಕೂ ಒಂದು ಕಡೆ ಬಹಳ ನೋವಾಗ್ತಾ ಇದೆ, ಇಡೀ ಇಂಡಿಯಾದವರಿಗೆ ಅಂತಾನೆ ಹೇಳ್ಬೋದು. ಒಳ್ಳೆಯ ಆಟಗಾರ್ತಿ ಈ ರೀತಿಯಾದಂತಹ ನಿರ್ಣಯ ತಗೊಂಡಿರೋದು ಸರಿನಾ, ಅಥವಾ ಇದು ಅವರ ಮನಸ್ಸಿಗೆ ಘಾಸಿ ಆಗಿರೋದಕ್ಕೆ ಈ ರೀತಿಯಾಗಿ ನಿರ್ಣಯವನ್ನ ಕೈಗೊಂಡಿರಬಹುದಾ ಅಂತ? ಹೌದು, ಇದು ನಿಜಕ್ಕೂ ಸ್ಯಾಡ್ ನ್ಯೂಸ್, ನಿಜವಾಗ್ಲೂ ಬೇಜಾರಿನ ವಿಚಾರ ಅಂತಾನೆ ಹೇಳ್ಬೋದು. ನಮ್ಮ ಭಾರತದ ಹೆಮ್ಮೆ ವಿನೇಶ್ ಫೋಗಟ್ ಅವರು ಈಗ ಕುಸ್ತಿ ಅಖಾಡಕ್ಕೆ ಗುಡ್ ಬೈ ಹೇಳಿದ್ದಾರೆ, ನಿವೃತ್ತಿ ಘೋಷಿಸಿದ್ದಾರೆ ಅಂತಂದ್ರೆ ಎಲ್ಲರಿಗೂ ಕೂಡ ನೋವಿನ ಸಂಗತಿ. ಎಲ್ಲ ಸರಿ ಇದ್ದಿದ್ರೆ ನಿನ್ನೆ ಇಡೀ ಹಿಂದೂಸ್ತಾನ ಸೆಲೆಬ್ರೇಟ್ ಮಾಡಬೇಕಾಗಿತ್ತು. ಅಂದ್ರೆ ನಿನ್ನೆ ವಿನೇಶ್ ಫೋಗಟ್ ಅವರು ಒಲಿಂಪಿಕ್ಸ್ ನಲ್ಲಿ ಬೆಳ್ಳಿ ಅಥವಾ ಚಿನ್ನದ ಪದಕವನ್ನ ಗೆಲ್ಬೇಕಾಗಿತ್ತು, ಪದಕ ಗೆಲ್ಲೋದು ಪಕ್ಕ ಆಗಿತ್ತು. ಆದ್ರೆ ಕಲರ್ ಮಾತ್ರ ಗೊತ್ತಾಗ್ಬೇಕಾಗಿತ್ತು. ಆದ್ರೆ ಅವರ ಅದೃಷ್ಟ ಚೆನ್ನಾಗಿರ್ಲಿಲ್ಲ. ಕೇವಲ 100 ಗ್ರಾಂ ತೂಕ ಅವರ ಗೋಲ್ಡನ್ ಕನಸಿಗೆ ಮುಳುವಾಗುತ್ತೆ. ರಮ್ಯಾ, 100 ಗ್ರಾಂ ತೂಕ ಹೆಚ್ಚಾಗಿದ್ರಿಂದ ಅವರನ್ನ ಫೈನಲ್ ನಿಂದ ಅನರ್ಹಗೊಳಿಸಲಾಗಿತ್ತು. ಇದರಿಂದ ಅವರು ಸಿಕ್ಕಾಪಟ್ಟೆ ನೊಂದಿದ್ರು. ನಿನ್ನೆ ಅವರ ಜೊತೆ ಇದ್ದಂತಹ ಪಿಟಿ ಉಷಾ ಅವರನ್ನ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಲಾಗಿತ್ತು. ಅವರ ಜೊತೆ ಇದ್ದಂತಹ ಪಿಟಿ ಉಷಾ ಅವರು ಹೇಳ್ತಾ ಇದ್ರು, ವಿನೇಶ್ ಫೋಗಟ್ ಅವರು ಮಾನಸಿಕವಾಗಿ ಕುಗ್ಗು ಹೋಗಿದ್ದಾರೆ, ತುಂಬಾನೇ ಮಾನಸಿಕವಾಗಿ ಕುಗ್ಗು ಹೋಗಿದ್ದಾರೆ ಅಂತ. ನಂತರ ಅವರಿಗೆ ಧೈರ್ಯ ತುಂಬುವ ಕೆಲಸವನ್ನ ನಾವೆಲ್ಲರೂ ಕೂಡ ಮಾಡ್ತಾ ಇದೀವಿ ಅಂತ ಹೇಳಿ ಈಗ ಆ ಬೇಜಾರಿನಲ್ಲೇ ಅವರು ನಿವೃತ್ತಿಯನ್ನ ಘೋಷಣೆ ಮಾಡಿದ್ದಾರೆ. ಕುಸ್ತಿ ಅಖಾಡಕ್ಕೆ ಅವರು ಗುಡ್ ಬೈ ಅನ್ನ ಹೇಳಿದ್ದಾರೆ. ಅವ್ರು ಸೋಷಿಯಲ್ ಮೀಡಿಯಾದಲ್ಲಿ ಬರ್ಕೊಂಡಿದ್ದಾರೆ, ರಮ್ಯಾ, ನಾನು ಕಂಪ್ಲೀಟ್ ಆಗಿ ಸೋತಿದ್ದೀನಿ, ಕುಸ್ತಿ ನನ್ನ ವಿರುದ್ಧ ಗೆದ್ದಿದೆ, ಆದ್ರೆ ನಾನ್ ಸೋತಿದ್ದೀನಿ, ಇನ್ನು ನನ್ನ ಬಳಿ ಶಕ್ತಿ ಇಲ್ಲ ಅಂತ ಹೇಳಿ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಬೇಸರದಿಂದ ಬರ್ಕೊಂಡಿದ್ದಾರೆ. ಅದೃಷ್ಟ ಅನ್ನೋದು ಅವರನ್ನ ಬೆಂಬಿಡದೆ ಕಾಡ್ತಾನೆ ಇದೆ ರಮ್ಯಾ. ಯಾಕೆ ಅಂತ ಅಂದ್ರೆ ಅವರು ಚಿಕ್ಕವರಿದ್ದಾಗ ಅವರ ತಂದೆಯ ಹತ್ಯೆ ಆಗಿತ್ತು, ಅದರಿಂದ ಅವ್ರು ಹೊರಗೆ ಬಂದ್ರು. ನಂತರ ಅವರು ಸ್ಪೋರ್ಟ್ಸ್ ನಲ್ಲಿ ಏನಾದ್ರೂ ಸಾಧನೆ ಮಾಡ್ಬೇಕು ಅಂತ ಬರ್ತಾರೆ. ಆದ್ರೆ ಅವ್ರ ಸ್ಪೋರ್ಟ್ಸ್ ಕೈ ಹಿಡಿಯುತ್ತೆ. ಒಲಿಂಪಿಕ್ಸ್ ನಲ್ಲಿ ಅವ್ರ ಮೆಡಲ್ ಗೆಲ್ಲೋದು ಅವ್ರ ಕನಸಾಗಿತ್ತು. ಆದ್ರೆ ಮೆಡಲ್ ಅನ್ನ ಕೂಡ ಗೆದ್ದಿದ್ರು. ಅಲ್ಲೂ ಕೂಡ 100 ಗ್ರಾಂ ತೂಕ ಇದೆಯಲ್ಲ ರಮ್ಯಾ, ಅದು ಅವರ ಪಾಲಿಗೆ ಮುಳುವಾಯ್ತು. ಇದರಿಂದ ನೊಂದಿದ್ದಾರೆ ಅವರು. ಬೇಜಾರಿನಲ್ಲೇ ಈಗ ಕುಸ್ತಿ ಅಖಾಡದಿಂದ ದೂರ ಹೋಗ್ತಾ ಇದ್ದೀನಿ ಅನ್ನೋ ಬೇಜಾರಿನ ವಿಚಾರವನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹೊರ ಹಾಕಿದ್ದಾರೆ ರಮ್ಯಾ. ರೈಟ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ ಸುಮಾ. ಒಲಿಂಪಿಕ್ಸ್ ನಲ್ಲಿ ಅನರ್ಹತೆ ಬೆನ್ನಲ್ಲೇ ಬಿಗ್ ಶಾಕ್ ಕೊಟ್ಟಿದ್ದಾರೆ. ಕುಸ್ತಿಗೆ ವಿನೇಶ್ ಫೋಗಟ್ ನಿವೃತ್ತಿಯನ್ನ ಘೋಷಣೆ ಮಾಡಿದ್ದಾರೆ. 100 ಗ್ರಾಂ ತೂಕ ಹೆಚ್ಚಾಗಿದ್ದಕ್ಕೆ ಅನರ್ಹಗೊಂಡಿದ್ರು ವಿನೇಶ್. ಸೋತಿದ್ದೇನೆ, ಸೆಣಸಾಡುವುದಕ್ಕೆ ನನ್ನ ಬಳಿ ಶಕ್ತಿ ಇಲ್ಲ. ಕುಸ್ತಿ ನನ್ನ ವಿರುದ್ಧ ಪಂಜ ಗೆದ್ದಿದೆ, ನಾನು ಸೋತಿದ್ದೇನೆ, ಕ್ಷಮಿಸಿ ಅಂತ ಹೇಳಿ ಎಕ್ಸ್ ಖಾತೆಯಲ್ಲಿ ಫೋಗಟ್ ಪೋಸ್ಟ್ ಮಾಡಿದ್ದಾರೆ. ಈ ಒಂದು ವಿಚಾರದಿಂದ ಬಹಳಷ್ಟು ನೋವಾಗಿದೆ ಅವರಿಗೆ. ಬರೀ 100 ಗ್ರಾಂ ತೂಕ ಇಳಿಕೆ ಮಾಡಿಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ಅನರ್ಹ ಕೂಡ ಮಾಡಲಾಗಿರುವಂಥದ್ದು. ನಿನ್ನೆ ಕೂಡ ಅವರು ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆಯನ್ನು ಕೂಡ ಪಡೆದುಕೊಂಡಿದ್ದಾರೆ. ಡಿಹೈಡ್ರೇಷನ್ ಪ್ರಾಬ್ಲಮ್ ಇರುವಂತಹ ಹಿನ್ನೆಲೆಯಲ್ಲಿ. ಯಾಕೆಂತಂದರೆ ಈ ರೀತಿಯಾದಂತಹ ಕುಸ್ತಿ ಪಂದ್ಯಗಳಲ್ಲಿ ಭಾಗವಹಿಸುವಂತಹ ಸಂದರ್ಭದಲ್ಲಿ ಸ್ವಲ್ಪ ನೀರು ಕುಡಿದ್ರೂ ಕೂಡ ತೂಕ ಹೆಚ್ಚಾಗುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನನ್ನ ಕಲೀಗ್ ಸುಮಾ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ಎನ್ ಸುಮಾ, ವಿನೇಶ್ ಫೋಗಟ್ ಅವರು ನಿವೃತ್ತಿ ಘೋಷಣೆ ಮಾಡಿರೋದು ನಿಜಕ್ಕೂ ಒಂದು ಕಡೆ ಬಹಳ ನೋವಾಗ್ತಾ ಇದೆ, ಇಡೀ ಇಂಡಿಯಾದವರಿಗೆ ಅಂತಾನೆ ಹೇಳ್ಬೋದು. ಒಳ್ಳೆಯ ಆಟಗಾರ್ತಿ ಈ ರೀತಿಯಾದಂತಹ ನಿರ್ಣಯ ತಗೊಂಡಿರೋದು ಸರಿನಾ, ಅಥವಾ ಇದು ಅವರ ಮನಸ್ಸಿಗೆ ಘಾಸಿ ಆಗಿರೋದಕ್ಕೆ ಈ ರೀತಿಯಾಗಿ ನಿರ್ಣಯವನ್ನ ಕೈಗೊಂಡಿರಬಹುದಾ ಅಂತ? ಹೌದು, ಇದು ನಿಜಕ್ಕೂ ಸ್ಯಾಡ್ ನ್ಯೂಸ್, ನಿಜವಾಗ್ಲೂ ಬೇಜಾರಿನ ವಿಚಾರ ಅಂತಾನೆ ಹೇಳ್ಬೋದು. ನಮ್ಮ ಭಾರತದ ಹೆಮ್ಮೆ
ವಿನೇಶ್ ಫೋಗತ್ ಅವರು ಈಗ ಕುಸ್ತಿ ಅಖಾಡಕ್ಕೆ ಗುಡ್ ಬೈ ಹೇಳಿದ್ದಾರೆ, ನಿವೃತ್ತಿ ಘೋಷಿಸಿದ್ದಾರೆ ಅಂತಂದ್ರೆ ಎಲ್ಲರಿಗೂ ಕೂಡ ನೋವಿನ ಸಂಗತಿ. ಎಲ್ಲ ಸರಿ ಇದ್ದಿದ್ರೆ ನಿನ್ನೆ ಇಡೀ ಹಿಂದೂಸ್ತಾನ ಸೆಲೆಬ್ರೇಟ್ ಮಾಡಬೇಕಾಗಿತ್ತು. ಅಂದ್ರೆ ನಿನ್ನೆ ವಿನೇಶ್ ಫೋಗತ್ ಅವರು ಒಲಿಂಪಿಕ್ಸ್ ನಲ್ಲಿ ಬೆಳ್ಳಿ ಅಥವಾ ಚಿನ್ನದ ಪದಕವನ್ನ ಗೆಲ್ಬೇಕಾಗಿತ್ತು, ಪದಕ ಗೆಲ್ಲೋದು ಪಕ್ಕಾ ಆಗಿತ್ತು. ಆದ್ರೆ ಕಲ್ಲರ್ ಮಾತ್ರ ಗೊತ್ತಾಗ್ಬೇಕಾಗಿತ್ತು. ಆದ್ರೆ ಅವರ ಅದೃಷ್ಟ ಚೆನ್ನಾಗಿರ್ಲಿಲ್ಲ. ಕೇವಲ 100 ಗ್ರಾಂ ತೂಕ ಅವರ ಗೋಲ್ಡನ್ ಕನಸಿಗೆ ಮುಳುವಾಗುತ್ತೆ. ರಮ್ಯಾ, 100 ಗ್ರಾಂ ತೂಕ ಹೆಚ್ಚಾಗಿದ್ರಿಂದ ಅವರನ್ನ ಫೈನಲ್ ನಿಂದ ಅನರ್ಹಗೊಳಿಸಲಾಗಿತ್ತು. ಇದರಿಂದ ಅವರು ಸಿಕ್ಕಾಪಟ್ಟೆ ನೊಂದಿದ್ರು. ನಿನ್ನೆ ಅವರ ಜೊತೆ ಇದ್ದಂತಹ PT ಉಷಾ ಅವರನ್ನ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಲಾಗಿತ್ತು. ಅವರ ಜೊತೆ ಇದ್ದಂತಹ PT ಉಷಾ ಅವ್ರು ಹೇಳ್ತಾ ಇದ್ರು, ವಿನೇಶ್ ಫೋಗತ್ ಅವರು ಮಾನಸಿಕವಾಗಿ ಕುಗ್ಗು ಹೋಗಿದ್ದಾರೆ, ತುಂಬಾನೇ ಮಾನಸಿಕವಾಗಿ ಕುಗ್ಗು ಹೋಗಿದ್ದಾರೆ ಅಂತ. ನಂತರ ಅವರಿಗೆ ಧೈರ್ಯ ತುಂಬುವ ಕೆಲಸವನ್ನ ನಾವೆಲ್ಲರೂ ಕೂಡ ಮಾಡ್ತಾ ಇದೀವಿ ಅಂತ ಹೇಳಿ ಈಗ ಆ ಬೇಜಾರಿನಲ್ಲೇ ಅವರು ನಿವೃತ್ತಿಯನ್ನ ಘೋಷಣೆ ಮಾಡಿದ್ದಾರೆ. ಕುಸ್ತಿ ಅಖಾಡಕ್ಕೆ ಅವರು ಗುಡ್ ಬೈ ಅನ್ನ ಹೇಳಿದ್ದಾರೆ. ಅವ್ರು ಸೋಷಿಯಲ್ ಮೀಡಿಯಾದಲ್ಲಿ ಬರ್ಕೊಂಡಿದ್ದಾರೆ, ರಮ್ಯಾ, ನಾನು ಕಂಪ್ಲೀಟ್ ಆಗಿ ಸೋತಿದ್ದೀನಿ, ಕುಸ್ತಿ ನನ್ನ ವಿರುದ್ಧ ಗೆದ್ದಿದೆ, ಆದ್ರೆ ನಾನ್ ಸೋತಿದ್ದೀನಿ, ಇನ್ನು ನನ್ನ ಬಳಿ ಶಕ್ತಿ ಇಲ್ಲ ಅಂತ ಹೇಳಿ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಬೇಸರದಿಂದ ಬರ್ಕೊಂಡಿದ್ದಾರೆ. ಅದೃಷ್ಟ ಅನ್ನೋದು ಅವರನ್ನ ಬೆಂಬಿಡದೆ ಕಾಡ್ತಾನೆ ಇದೆ ರಮ್ಯಾ. ಯಾಕೆ ಅಂತ ಅಂದ್ರೆ ಅವರು ಚಿಕ್ಕವರಿದ್ದಾಗ ಅವರ ತಂದೆಯ ಹತ್ಯೆ ಆಗಿತ್ತು, ಅದರಿಂದ ಅವರು ಹೊರಗೆ ಬಂದ್ರು. ನಂತರ ಅವರು ಸ್ಪೋರ್ಟ್ಸ್ ನಲ್ಲಿ ಏನಾದ್ರೂ ಸಾಧನೆ ಮಾಡ್ಬೇಕು ಅಂತ ಬರ್ತಾರೆ. ಆದ್ರೆ ಅವ್ರ ಸ್ಪೋರ್ಟ್ಸ್ ಕೈ ಹಿಡಿಯುತ್ತೆ. ಒಲಿಂಪಿಕ್ಸ್ ನಲ್ಲಿ ಅವ್ರ ಮೆಡಲ್ ಗೆಲ್ಲೋದು ಅವ್ರ ಕನಸಾಗಿತ್ತು. ಆದ್ರೆ ಮೆಡಲ್ ಅನ್ನ ಕೂಡ ಗೆದ್ದಿದ್ರು. ಅಲ್ಲೂ ಕೂಡ 100 ಗ್ರಾಂ ತೂಕ ಇದೆಯಲ್ಲ ರಮ್ಯಾ, ಅದು ಅವರ ಪಾಲಿಗೆ ಮುಳುವಾಯ್ತು. ಇದರಿಂದ ನೊಂದಿದ್ದಾರೆ ಅವರು. ಆ ಬೇಜಾರಿನಲ್ಲೇ ಈಗ ಕುಸ್ತಿ ಅಖಾಡದಿಂದ ದೂರ ಹೋಗ್ತಾ ಇದ್ದೀನಿ ಅನ್ನೋ ಬೇಜಾರಿನ ವಿಚಾರವನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹೊರ ಹಾಕಿದ್ದಾರೆ ರಮ್ಯಾ. ರೈಟ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ ಸುಮಾ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರುನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಗಿತ್ತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.